ಈ ನಮ್ಮ ಮನೆತನದ ಮೇಲೆ ಮೇಲಿಂದ ಮೇಲೆ ಅಗ್ನಿ ಪರೀಕ್ಷೆಯನ್ನು ಒಡ್ತಾ ಇದೀಯಾ ತಂದೆ. ಅದೇನೇ ಇರಲಿ, ಈ ನಮ್ಮ ಸಂಸಾರದ ಮೇಲೆ ನಿನ್ನ ಬೆಳಕಿನ ಅಭಯ ಸದಾ ಇರಲಿ ತಂದೆ, ಸದಾ ಇರಲಿ. ನಿನ್ನ ಭಕ್ತಿ ಭಾವವನ್ನೆಲ್ಲ ಕೇಳಿಸಿ ಯಾರವರು? ನಾನು ಈ ನಾಡಿನ ಕೋಟ್ಯಾಧೀಶ್ವರ ಎಂಎಲ್ಎ. ನೀವು ಇಲ್ಲಿಯವರೆಗೂ ಬಂದ ಕಾರಣ? ನಮ್ಮ ಕುಟುಂಬದ ಸಂಬಂಧವನ್ನು ಪಡೆದ ನಿಮಗೆ ಧನ್ಯವಾದ ಹೇಳಲು ಬಂದಿದೆ. ಆ ಸಂಬಂಧವನ್ನು ಕೇಳಿದ ನಮ್ಮ ಯಜಮಾನರು ಈಗ ಮನೆಯಲ್ಲಿ ಇಲ್ಲ. ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆಂದು ತಿಳಿದುಕೊಂಡೇ ನಿನ್ನ ಸುಖ ಬಯಸಿ ಬಂದಿರುವೆ. ನೀನೊಂದು ಬಾರಿ ನನಗೆ ಮನಸ್ಸು ಕೊಟ್ಟು ಸಹಕರಿಸಿದರೆ ನಿನ್ನ ಮೈ ತುಂಬ ವಜ್ರ ವೈಢೂರ್ಯ ಸುರಿದು ಈ ನನ್ನ ರತ್ನಖಚಿತ ಸಿಂಹಾಸನದ ಮೇಲೆ ಆಡಿಯಂತ ಕುಳ್ಳಿರಿಸಿ ನಿನ್ನೊಂದಿಗೆ ಮುಲಾಂದೆ. ಗೌಡ್ರೆ, ನಿಮ್ಮ ತಂಗಿ ನನ್ನ ತಮ್ಮನ ಮಡದಿ ಆಗ್ತಾ ಇದ್ದಾಳೆ ಅಂತ ನೀವು ನಮ್ಮ ಮನೆತನದ ಮೇಲೆ ಹಗೆಯನ್ನ ಸಾಸ್ತಾ ಇದ್ದೀರೇನು? ನೋಡಿ, ನಿಮ್ಮ ತಂಗಿ ನನ್ನ ಮೈದನನ್ನ ಮಡದಿಯಾಗಿ ಈ ಮನೆತನವನ್ನು ಸೇರಿದ್ದಾಳೆ. ನಿಮ್ಮ ತಂಗಿ ಈ ಮನೆಗೆ ಸೇರಿದ್ದಾಳೆ ಅಂತ ಆದ್ಮೇಲೆ ಅವಳು ನನಗೆ ತಂಗಿ. ಹಾಗೆ ನಾನು ಕೂಡ ನಿಮ್ಮ ಹಿರಿಯ ತಂಗಿ ಆಗ್ತೀನಿ ಅಷ್ಟೇ. ಎಂದು ನಿನ್ನ ನೋಡಿದೆನೋ ಅಂದು ನಿನ್ನ ಸುಖ ಬಯಸಿ ಭಾವನೆಗಳನ್ನು ಬದಲಾಯಿಸಿ ಕರೆದುಕೊಂಡಿದ್ದೇನೆ. ನಿನ್ನ ಶ್ರೀಮಂತನ ತಂಗಿ ಎಂಬ ಕವರಿಲ್ಲದೆ ನನ್ನ ತಂಗಿಯನ್ನು ಆ ನಿನ್ನ ವೀರ ಮೈದುನ ಮದುವೆಯಾಗಿ ಅಂದಾಗ ನಾನು ನಿನ್ನನ್ನು ಬಯಸುವುದರಲ್ಲಿ ಏನು ತಪ್ಪಿದೆ? ಅದು ಶುದ್ಧ ತಪ್ಪು. ಯಾಕೆಂದ್ರೆ ನಿಮ್ಮ ತಂಗಿ ಇನ್ನು ಮದುವೆಯಾಗದ ತರುಣಿ. ಹಾಗೆ ನನ್ನ ಮೈದುನ ಮದುವೆಯಾಗದ ತಂಗಿ ನಿಮ್ಮ ತರುಣಿಯನ್ನ ಮದುವೆಯಾಗ ಬಯಸಿದ್ದು ಅವರ ತಪ್ಪಲ್ಲ. ನಾನು ಪ್ರಭುತ್ವ ಇದೆ. ಒಬ್ಬ ದೇವ ಪುರುಷರ ಸ್ವತ್ತು ನನ್ನ ಮೇಲೆ ಕಣ್ಣು ಹಾಕೋದಕ್ಕೆ ನಿಮಗೆ ಯಾವ ಅಧಿಕಾರನೂ ಇಲ್ಲ. ತಪ್ಪು ಒಪ್ಪುಗಳ ನಿದರ್ಶನ ಹೇಳಿ ನನ್ನ ಸುದರ್ಶನಕ್ಕೆ ಅಡ್ಡಾಗಿದೆ ನೀನು ಮನಸ್ಸು ಮಾಡಿ ನನಗೊಂದು ಬಾರಿ ಇಲ್ಲ ಅಂದರೆ ನಿಜ. ರಾಜಕಾರಣಿಗಳಿರೋದು ಜನರ ರಕ್ಷಣೆ ಮಾಡೋದಕ್ಕೆ ಹೊರತು ಶಿಕ್ಷೆ ಕೊಡೋದಕ್ಕಲ್ಲ. ಹಿಂದಿನ ಕಾಲದಲ್ಲಿ ಹೆಣ್ಣನ್ನು ಕೆಣಕಿದ ಮಹಾನುಭಾವರು ಏನಾದರೂ ಗೊತ್ತಿದೆಯಲ್ಲ ನಿನಗೆ? ಸೀತಾ ಮಾತೆಯನ್ನು ಕೆಣಕಿದ ರಾವಣ ಕೊನೆಗೊಂದು ದಿನ ಅಧಪತನವಾಗಿ ಹೋದ. ಹಾಗೆ ಬಾವು ಬಲಸ್ತು ನಡೆಸಿಕೊಂಡು ದುರ್ಯೋಧನ ದ್ರೌಪದಿಯನ್ನು ಬಯಸಿ ಮಣ್ಣು ಮುಕ್ಕಿ ಹೋದ. ಹಂತದಲ್ಲಿ ನೀನೇನಾದ್ರೂ ನನ್ನನ್ನು ಕೆಣಕಿ ಮುಂದೆ ಇಟ್ಟಿದ್ದೆ ಹೌದಾದ್ರೆ ಜಟ್ಟಿ ನನ್ನ ಮೈದನ ಬೀರ ನಿನ್ನ ಚಂಡನ ಕಡಿದು ನಿನ್ನ ರುಂಡದಿಂದ ಬೇರ್ಪಡಿಸ್ತಾನೆ. ಚೆಂಡು ತೆಗೆಯುವ ಚೆಂಡಿ ಚಾಮುಂಡಿಯೇ ಪುಂಡರ ಗಂಡ
ಈ ನನ್ನ ಶೀಲ ನನ್ನ ಗಂಡನಿಗಾಗಿ ಮೀಸಲಿಟ್ಟ ಇದೆ. ನಿನ್ನಂತ ತುಳು ಬದಲಾಯಿಸುವ ಬಂಡ ಗಂಡಸರಿಗಲ್ವೋ? ಇಷ್ಟಕ್ಕೂ ನೀನೇನಾದ್ರೂ ಮುಂದಡಿ ಇಟ್ಟು ಬಂದದೇ ಆದ್ರೆ ನಿನ್ನ ಪ್ರಾಣವನ್ನೇ ತೆಗೆದುಬಿಡ್ತೀನಿ. ಎಚ್ಚರ ನೋಡು, ನನಗೆ ನನ್ನ ಪ್ರಾಣ ಮುಖ್ಯ ಅಲ್ಲ, ನನ್ನ ಶೀಲ ಮುಖ್ಯ. ನನಗೆ ನನ್ನ ಶೀಲನೇ ಮುಖ್ಯ. ನೀನು ಗಂಡಸೇ ಆಗಿದ್ರೆ ಆರ್ಸ ನನಗೆ ಗುಂಡನ್ನ. ಶೀಲವತಿಯೇ, ನಿನ್ನ ಪ್ರಾಣಕ್ಕಿಂತ ನಿನ್ನ ಶೀಲವೇ ಮುಖ್ಯ. ನೀನು ಮಾಡುವಷ್ಟು ಈ ಭೂಮಿ ಮೇಲೆ